ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಮತ್ತೊಂದು ಪಂಚತಂತ್ರದ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೇನೆ. ಈ ಕತೆ ಶರಣಾಗಿ ಬಂದಂತಹ ಪ್ರಾಣಿಗಳನ್ನು ಯಾರು ಮನ್ನಿಸೋದಿಲ್ವೋ ಅವರ ಎಲ್ಲ ಸೌಕರ್ಯಗಳು ನಾಶವಾಗಿ ಹೋಗ್ತವೆ ಅನ್ನುವಂತಹ ವಿಚಾರವನ್ನು ಹೊಂದಿರುವಂತಹ ಕಥೆ. ಒಂದು ಊರಿನಲ್ಲಿ ಹರಿದತ್ತ ಅನ್ನುವಂಥ ಒಬ್ಬ ಬ್ರಾಹ್ಮಣ ಸಾಂಪ್ರದಾಯಿಕ ಕೃಷಿಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಾನೆ. ಆತ ಹಾಗೆ ಕೃಷಿಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರಬೇಕಾದಾಗ ಆ ಕೃಷಿಯಿಂದ ವಿಶೇಷವಾದಂತಹ ಲಾಭ ಹಣ ಗಳಿಕೆ ಆತನಿಗೆ ಆಗೋದಿಲ್ಲ. ಸಹಜ ಜೀವನ ನಡೀತಾ ಇರುತ್ತೆ. ಹಾಗೆ ಸಹಜ ಜೀವನವನ್ನು ಮಾಡುತ್ತಿದ್ದಂತಹ ಹರಿದತ್ತ ಒಂದು ಸಾರಿ ಹೊಲದಲ್ಲಿ ಒಂದು ಹಾವನ್ನು ನೋಡ್ತಾನೆ. ಆ ಸರ್ಪವನ್ನು ನೋಡಿ ಆತನಿಗೆ ಅನಿಸುತ್ತೆ, ಇದು ಈ ಕ್ಷೇತ್ರದ ದೇವತೆ ಇರಬೇಕು, ನಾನು ಇಲ್ಲಿವರೆಗೂ ಇದನ್ನು ಪೂಜಿಸಿಲ್ಲ ಮತ್ತು ಗೌರವಿಸಿಲ್ಲ, ಹಾಗಾಗಿಯೇ ನನಗೆ ಕಷ್ಟಕರವಾದಂತಹ ಜೀವನ ಪ್ರಾಪ್ತ ಆಗಿದೆ ಏನೋ, ಯಾವುದೇ ತರಹದ ಹಣದ ಸಂಪಾದನೆ ಆಗ್ತಾ ಇಲ್ವೇನೋ, ಹಾಗಾಗಿ ಈ ಸರ್ಪಕ್ಕೆ ನಾನು ವಿಶೇಷ ಪೂಜೆಯನ್ನು ಸಲ್ಲಿಸಬೇಕು ಅಂತ ತೀರ್ಮಾನಿಸಿಕೊಂಡು ಆತ ಆ ಸರ್ಪಕ್ಕಾಗಿ ಬೇಕಾಗಿರುವಂಥ ಹಾಲನ್ನು ಹುಡುಕಿಕೊಂಡು ಊರಿನೊಳಗೆ ಹೋಗಿ ಒಂದಷ್ಟು ಹಾಲನ್ನು ತೆಗೆದುಕೊಂಡು ಬಂದು ಆ ಸರ್ಪ ವಾಸ ಮಾಡುವಂತಹ ಹುತ್ತದ ಮುಂದೆ ಹೋಗಿ ನಿಂತ್ಕೊಂಡು ಆ ಹಾಲಿನ ಪಾತ್ರೆಯಲ್ಲಿ ಇಟ್ಟು ಆತ ಆ ಸರ್ಪಕ್ಕೆ ಕೇಳ್ಕೊಳ್ತಾನೆ, ನೋಡು, ನೀನು ಈ ಕ್ಷೇತ್ರದ ಕ್ಷೇತ್ರಪಾಲ ಇರಬೇಕು, ನನಗೆ ಇದರ ಪರಿಚಯ ಇಲ್ಲ, ನಿನ್ನ ಪರಿಚಯ ಇಲ್ಲ, ಹಾಗಾಗಿ ನಾನು ಯಾವುದೇ ತರಹದ ವಿಶೇಷ ಪೂಜೆ ಅಥವಾ ಗೌರವವನ್ನು ಪುರಸ್ಕಾರವನ್ನು ನಿನಗೆ ನಾನು ಇಲ್ಲಿಯ ತನಕ ಮಾಡಿಲ್ಲ, ಹಾಗಾಗಿ ನನ್ನನ್ನು ಕ್ಷಮಿಸಿಬಿಡು, ಈಗಿನಿಂದ ನಾನು ನಿನ್ನನ್ನು ಗೌರವಿಸ್ತೇನೆ, ಈ ನಿನಗಾಗಿ ತಂದಿರುವಂಥ ಈ ಹಾಲನ್ನು ನೀನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಬೇಕು ಅಂತ ಸರ್ಪದ ಮುಂದೆ ಹೇಳಿಕೊಂಡು ಹುತ್ತದ ಮುಂದೆ ಆ ಹಾಲಿನ ಪಾತ್ರೆಯನ್ನು ಇಟ್ಟು ವಾಪಸ್ ಹೋಗಿಬಿಡ್ತಾನೆ. ಹಾಗೆ ಹೋಗ್ತಾನೆ. ಮಾರನೇ ದಿನ ಬಂದು ಆ ಪಾತ್ರೆಯನ್ನು ನೋಡ್ತಾನೆ. ನೋಡಿದ ತಕ್ಷಣ ಆ ಪಾತ್ರೆಯಲ್ಲಿ ಒಂದು ಸ್ವರ್ಣ ನಾಣ್ಯ ಇರುತ್ತೆ. ಆ ಸ್ವರ್ಣ ನಾಣ್ಯವನ್ನು ತೆಗೆದುಕೊಳ್ತಾನೆ. ಬಹಳ ಖುಷಿಯಾಗುತ್ತೆ. ಮತ್ತೆ ಪಾತ್ರೆಯನ್ನು ತೆಗೆದುಕೊಂಡು ಹೋಗ್ತಾನೆ. ಮತ್ತೆ ಹಾಲನ್ನು ತೆಗೆದುಕೊಂಡು ಬಂದು ಮತ್ತೆ ಆ ಜಾಗದಲ್ಲಿ ಇಟ್ಟು ಅದಕ್ಕೆ ಅರ್ಪಿಸಿ ಮತ್ತೆ ಹೊರಟು ಹೋಗ್ತಾನೆ. ಹೀಗೆ ಆ ಬ್ರಾಹ್ಮಣ ದಿನನಿತ್ಯ ಮಾಡ್ತಾ ಇರ್ತಾನೆ. ಆತ ಹಾಗೆ ಇಟ್ಟು ಹೋಗುವ ಪಾತ್ರೆಯಲ್ಲಿ ಮಾರನೇ ದಿವಸ ಒಂದು ಸ್ವರ್ಣ ನಾಣ್ಯ ಇರುತ್ತೆ. ಹೀಗೆ ಈ ಪ್ರಕ್ರಿಯೆ ನಡೆದಿರುತ್ತೆ. ಒಂದು ಸಾರಿ ಆ ಬ್ರಾಹ್ಮಣನಿಗೆ ಬೇರೆ ಊರಿಗೆ ಹೋಗುವಂತಹ ಸಂದರ್ಭ ಒದಗುತ್ತೆ. ಹಾಗೆ ಸಂದರ್ಭ ಬಂದಾಗ, ಬೇರೆ ಊರಿಗೆ ಹೋಗುವಂತಹ ಸಂದರ್ಭ ಬಂದಾಗ ಆತ ತನ್ನ ಮಗನಿಗೆ ಈ ಕಾರ್ಯವನ್ನು ಮಾಡೋದಕ್ಕೆ ಹೇಳಿ ತಾನು ಹೊರಟು ಹೋಗ್ತಾನೆ. ಆ ಮಗ ಸಹಜವಾಗಿ ತಂದೆಯ ಹಾಗೆ ಹಾಲನ್ನು ತೆಗೆದುಕೊಂಡು ಬಂದು ಆ ಹುತ್ತದ ಮುಂದೆ ಇಟ್ಟು ಹೊರಟು ಹೋಗ್ತಾನೆ. ಮಾರನೇ ದಿವಸ ಬಂದು ನೋಡಿದಾಗ ಅಲ್ಲಿ ಸ್ವರ್ಣ ನಾಣ್ಯ ಇರುತ್ತೆ. ಅದನಿಗೆ ಬಹಳ ಆಶ್ಚರ್ಯ ಮತ್ತು ಕುತೂಹಲ ಆಗುತ್ತೆ, ಓ, ಇದರಲ್ಲಿ ಸ್ವರ್ಣ ನಾಣ್ಯ ಇದೆಯಲ್ಲ ಅಂತ. ಹಾಗೆ ಮತ್ತೆ ಮಾರನೇ ದಿವಸ ಪಾತ್ರೆಯನ್ನು ಇಟ್ಟು ಹೋಗಿ ಮತ್ತೆ ಮಾರನೇ ದಿವಸ ಬಂದು ನೋಡ್ತಾನೆ. ಮತ್ತೆ ಅದರಲ್ಲಿ ಸ್ವರ್ಣ ನಾಣ್ಯ ಇರುತ್ತೆ. ಆತನಿಗೆ ಅನಿಸುತ್ತೆ, ಈ ಹುತ್ತದಲ್ಲಿ ಸಾಕಷ್ಟು ಇಂತಹ ಸ್ವರ್ಣ ನಾಣ್ಯಗಳಿರಬೇಕು, ಬಂಗಾರದ ನಾಣ್ಯಗಳಿರಬೇಕು, ನಿಜವಾಗ್ಲೂ ಈ ಹುತ್ತವನ್ನು ಬಗೆದು ಬಿಟ್ಟರೆ ನಾನು ಆ ಎಲ್ಲ ನಾಣ್ಯಗಳು ಒಮ್ಮೆಗೆ ನನಗೆ ಸಿಕ್ಕಿಬಿಡ್ತವೆ ಅಂತ ಅಂದುಕೊಂಡಂತಹ ಯುವಕ ಹುತ್ತವನ್ನು ಬಗೆಯೋದಕ್ಕೆ ಹೋಗ್ತಾನೆ. ಹಾಗೆ ಬಗೆಯೋದಕ್ಕೆ ಹೋದಾಗ ಸಹಜವಾಗಿ ಅದರೊಳಗಿಂದ ಹಾವು ಹೊರಗಡೆಗೆ ಬರುತ್ತೆ. ಆ ಹಾವು ಬಂದ ತಕ್ಷಣ ಈತ ಆ ಹಾವಿಗೆ ಜೋರಾಗಿ ಕಟ್ಟಿಗೆಯಿಂದ ಹೊಡಿತಾನೆ. ಅದರ ತಲೆಗೆ ಹೊಡೆತ ಬೀಳುತ್ತೆ. ಆದರೆ ಹಾವಿಗೇನು ಕೆಡಕಾಗೋದಿಲ್ಲ, ಆದರೆ ಪೆಟ್ಟು ಮಾತ್ರ ಆಗುತ್ತೆ. ಆ ಸಿಟ್ಟಿನೊಳಗೆ ಆ ಹಾವು ಆತನನ್ನು ಕಚ್ಚಿಬಿಡುತ್ತೆ. ಹಾಗೆ ಆ ಹಾವು ಆತನನ್ನು ಕಚ್ಚಿದ ತಕ್ಷಣವೇ ಆತ ಆ ಹಾವಿನ ವಿಷಯದಿಂದ ಸತ್ತು ಹೋಗ್ತಾನೆ. ಆತನ ಶವ ಸಂಸ್ಕಾರವನ್ನು ಆತನ ಆ ಬ್ರಾಹ್ಮಣನ ಎಲ್ಲ ಸಂಬಂಧಿಕರು ಸೇರಿ ಪೂರೈಸ್ತಾರೆ. ಅಷ್ಟೊತ್ತಿಗೆ ಆ ಬ್ರಾಹ್ಮಣನೂ ಬರ್ತಾನೆ. ಆ ಬಂದ ಬ್ರಾಹ್ಮಣನಿಗೆ ಇವರೆಲ್ಲರೂ ಹೇಳ್ತಾರೆ, ನೋಡು, ಆ ನಿನ್ನ ಹೊಲದಲ್ಲಿರುವಂಥ ಹಾವು ಕಚ್ಚಿ ಈತ ಸತ್ತು ಹೋಗಿಬಿಟ್ಟ ಅಂತ ಹೇಳಿ. ಆ ಎಲ್ಲ ಪೂರ್ವಕತೆಯನ್ನು ಕೇಳಿದಂತಹ ಬ್ರಾಹ್ಮಣ ಹೇಳ್ತಾನೆ, ಇಲ್ಲ, ಈತ ಮಾಡಿದ್ದು ತಪ್ಪು, ಹಾವಿನದು ಏನೂ ತಪ್ಪಿಲ್ಲ, ಹಾಗಾಗಿ ಈತನದೇ ತಪ್ಪು ಅಂತ ಅಂದುಕೊಂಡು ಆತನ ಶವ ಸಂಸ್ಕಾರ ಎಲ್ಲ ಉತ್ತರ ಕ್ರಿಯೆಗಳಾದಿಯಾಗಿ ಎಲ್ಲವನ್ನು ಮುಗಿಸಿ ನಂತರ ಮತ್ತೆ ಬ್ರಾಹ್ಮಣ ಹಾಲಿನ ಪಾತ್ರೆಯನ್ನು ಹಿಡಿದುಕೊಂಡು ಹಾವಿನ ಹುತ್ತಕ್ಕೆ ಹೋಗ್ತಾನೆ. ಹಾಗೆ ಹೋಗಿ ಸಹಜವಾಗಿ ದಿನಲೂ ಕರೆಯುವ ಹಾಗೆ ಆ ಹಾವನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಹಾಲಿನ ಪಾತ್ರೆಯನ್ನು ಅಲ್ಲಿ ಇಡ್ತಾನೆ. ಅಲ್ಲಿ ಇಟ್ಟ ತಕ್ಷಣವೇ ಆ ಹಾವು ಹೊರಗಡೆಗೆ ಬರದೇನೆ ಹುತ್ತದ ಬಾಗಿಲಿನಲ್ಲೇ ನಿಂತ್ಕೊಂಡು ಹೇಳುತ್ತೆ, ನೋಡು, ನಿನ್ನ ಮಗ ಯೌವನದ ದಾಷ್ಟ್ಯದಿಂದ ನನಗೆ ಹೊಡೆದು ಕೊಲ್ಲೋ ಪ್ರಯತ್ನ ಮಾಡಿದ. ನನ್ನ ಪುಣ್ಯ ನನಗೆ ಆ ಥರದ ಯಾವುದೇ ತೊಂದರೆ ಆಗಲಿಲ್ಲ, ಆದರೆ ನನಗೆ ಬಂದು ಕೋಪದಲ್ಲಿ ನಾನು ಆತನನ್ನು ಕಚ್ಚಿಬಿಟ್ಟೆ. ಆತ ನನಗೆ ಹೊಡೆದಿದ್ದಕ್ಕೆ ಪ್ರತೀಕಾರವಾಗಿ ನಾನು ಆತನಿಗೆ ಕಚ್ಚಿದೆ. ಹಾಗೆಯೇ ನಾನು ನಿನ್ನ ಮಗನನ್ನು ಸಾಯಿಸಿದ್ದೇನೆ. ಪುತ್ರ ಶೋಕ ಅದು ಶಾಶ್ವತವಾಗಿರುವಂಥದ್ದು. ಹಾಗಾಗಿ ಪುತ್ರ ಶೋಕದ ಪ್ರಭಾವ ನಿನ್ನ ಮೇಲೆ ಆಗಿ ನಿನ್ನಿಂದ ನನಗೂ ಏನಾದರೂ ತೊಂದರೆ ಆಗ್ಬೋದು, ಹಾಗಾಗಿ ನೀನು ಇವತ್ತಿನಿಂದ ಬರಬೇಡ ನನ್ನ ಹತ್ತಿರ ಅಂತ ಹೇಳಿ ತನ್ನ ನೆತ್ತಿ ಮೇಲಿರುವಂತಹ ಅತ್ಯಂತ ಬೆಲೆ ಬಾಳುವಂತಹ ಮಣಿಯನ್ನು ಹಾವು ಕೊಟ್ಟು, ಇದೇ ಕೊನೆ, ಇನ್ನೆಂದೂ ನೀನು ನನಗಾಗಿ ಬರಬೇಡ,
ನನ್ನ ಹತ್ತಿರಕ್ಕೆ ವಾಪಸ್ ಬರಬೇಡ ಅಂತ ಹೇಳಿ ತಾನು ಹುತ್ತದಲ್ಲಿ ಹೋಗಿಬಿಡುತ್ತೆ. ಆತ ಬ್ರಾಹ್ಮಣ ಅಂದ್ಕೊಳ್ತಾನೆ, ಯಾರು ನಮ್ಮನ್ನು ಆಶ್ರಯಿಸಿಕೊಂಡು ಬಂದಿರ್ತಾರೋ ಅವ್ರನ್ನ ನಾವು ಮನ್ನಿಸದೇ ಇದ್ದರೆ ನಮಗೆ ಒದಗುವಂತಹ ಸೌಕರ್ಯ ಹೊರಟು ಹೋಗುತ್ತೆ, ಇಲ್ಲದ ಹಾಗೆ ಆಗುತ್ತೆ ಅಂತ ಹೇಳಿ ಮನಸ್ಸಿನಲ್ಲಿ ನೊಂದುಕೊಂಡು ಆತ ತನ್ನ ಮನೆಗೆ ಹೊರಟು ಹೋಗ್ತಾನೆ. ಧನ್ಯವಾದಗಳು.